ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮೂಡಾ ಕೇಸ್ ಇಡಿಯಿಂದ ಸೈಟ್ ಮುಟ್ಟುಗೋಲು. ಕೋಟಿ ಕೋಟಿ ಮೌಲ್ಯದ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗ್ತಾ ಇದೆ, ಬೆಚ್ಚಿ ಬೀಳಿಸ್ತಿದೆ. ವಶಕ್ಕೆ ಪಡೆದಿರುವಂತಹ ಸೈಟ್ ದಾಖಲೆ 59ಕ್ಕೂ ಹೆಚ್ಚು ಸೈಟ್ಗಳನ್ನ ವಶಕ್ಕೆ ಪಡೆದಿದೆ ಇಡಿ ಟೀಮ್. 60 ಕೋಟಿ ಮೌಲ್ಯದ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಇದರಲ್ಲಿ ಕಾಂಗ್ರೆಸ್ ಮುಖಂಡ ಎ ಪಾಪಣ್ಣ ಅವರದೇ ಅಗ್ರಪಾಲು. ಕೈ ಮುಖಂಡ ಪಾಪಣ್ಣ ಅವರ ಬಳಿ ಇದ್ದ 31 ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಮೈಸೂರಿನ ವಿಜಯನಗರದ 4ನೇ ಹಂತದಲ್ಲಿದ್ದಂತಹ ಸೈಟ್, ವಿಜಯನಗರದ 4ನೇ ಹಂತದಲ್ಲಿರುವಂತಹ 59 ಸೈಟ್ಗಳ ಮುಟ್ಟುಗೋಲು ಬಗ್ಗೆ ದಾಖಲೆಯಲ್ಲಿ ಈಗ ಪತ್ತೆಯಾಗ್ತಾ ಇದೆ. ಮನೆ ಕೆಲಸದವನ ಹೆಸರಿನಲ್ಲೂ ಕೋಟಿ ಕೋಟಿ ಆಸ್ತಿ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಮನೆ ಕೆಲಸದವ ರಮೇಶ್ ಅವರ ಹೆಸರಲ್ಲೂ ಕೂಡ ಆಸ್ತಿ ಇದೆ. ಅತ್ತೆ, ಮಾವ, ಬಾಮೈದ ಹೀಗೆ ಹಲವರ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ. ಇದೆಲ್ಲವೂ ಕೂಡ ತನಿಖೆ ವೇಳೆ ಬಯಲಾಗಿದೆ. ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡಗೂ ಕೂಡ ಸೈಟ್ ಮಂಜೂರಾಗಿದೆ. ಕೋರ್ಟ್ಗೆ ಸಂಪೂರ್ಣ ಮಾಹಿತಿಯನ್ನ ಜಾರಿ ನಿರ್ದೇಶನಾಲಯ ನೀಡಲಿದೆ. ಮನೆ ಕೆಲಸದವನ ಹೆಸರಿನಲ್ಲೂ ಕೋಟಿ ಕೋಟಿ ಆಸ್ತಿ. ಮನೆಯವರ ಅತ್ತೆ, ಮಾವ, ಬಾವ ಹೀಗೆ ಹಲವರ ಹೆಸರಿನಲ್ಲಿ ಆಸ್ತಿ ಮಾಡಿರೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇಡೀ ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ, ಯಾರ್ಯಾರು ಅಂತ? ಪ್ರತಿಮಾ, ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಇಡಿಯ ಮಾಜಿ ಆಯುಕ್ತರಾಗಿದ್ದಂತಹ ದಿನೇಶ್ ಕುಮಾರ್ ಅವರನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಬಳಿಕವಾಗಿ ಅಂದ್ರೆ ಈ ಅರೆಸ್ಟ್ ಪ್ರೊಸೀಜರ್ ಮಾಡಕ್ಕಿಂತ ಮೊದಲೇ ಅವರ ಮನೆಯನ್ನ ಸರ್ಚ್ ಮಾಡಿ ಅಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಪಡ್ಕೊಂಡಿದ್ರು. ಮತ್ತೆ ಈ ಮೂಡಾ ಕಚೇರಿ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಹಿತ ಯಾರ್ಯಾರು ಅಧಿಕಾರಿಗಳು ಅವರವರ ಓವರ್ ದ ಪೀರಿಯಡ್ ಅವರ ಕಾಲಮಿತಿಯಲ್ಲಿ ಎಷ್ಟು ಸೈಟ್ಗಳನ್ನ ಮಂಜೂರು ಮಾಡಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ, ಇದೆಲ್ಲದನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸುಮಾರು 100ಕ್ಕಿಂತ ಹೆಚ್ಚು ಸೈಟ್ಗಳನ್ನ ಈಗಾಗಲೇ ಈ ಹಿಂದೆನೆ ಏನು ಪ್ರಕರಣಕ್ಕೆ ಅಟ್ಯಾಚ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ದಿನೇಶ್ ಕುಮಾರ್ ಅವರನ್ನ ಬಂಧನ ಮಾಡಿದ ನಂತರದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಸೈಟ್ಗಳನ್ನ ಬೇರೆಯವರಿಗೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ತನಿಖೆಯನ್ನ ಮಾಡಿದ್ದಾರೆ. ಈ ವೇಳೆ 59ಕ್ಕೂ ಹೆಚ್ಚು ಸೈಟ್ಗಳನ್ನ ಬೇರೆಯವರಿಗೆ ಅಕ್ರಮವಾಗಿ ಮಾಡಿಕೊಟ್ಟಿರೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ 59 ಸೈಟ್ಗಳನ್ನ ಇಡಿ ತನ್ನ ಕೇಸಿಗೆ ಅಟ್ಯಾಚ್ ಹಾಕಿ ಮುಟ್ಟುಗೋಲನ್ನು ಹಾಕೊಂಡಿತ್ತು. ಸುಮಾರು ಈ ಒಂದು 59 ಸೈಟಿನ ಪ್ರಾಪರ್ಟಿಯ ವ್ಯಾಲ್ಯೂ ಅಂತ ಅಂದ್ರೆ 60 ಕೋಟಿ ರೂಪಾಯಿಗೂ ಹೆಚ್ಚಿದೆ ಅಂತ ಹೇಳಿ ಇಡಿ ಹೇಳುತ್ತೆ. ಜೊತೆಗೆ ಈ ಪ್ರಮುಖವಾಗಿ ಈ ಸೈಟ್ಗಳು ಏನಿದಾವೆ 59 ಸೈಟ್ಗಳೇನಿದಾವೆ ಇದರಲ್ಲಿ 39 ಸೈಟ್ಗಳನ್ನ ಕಾಂಗ್ರೆಸ್ ಮುಖಂಡರಾಗಿರುವಂತ ಎ ಪಾಪಣ್ಣ ಎಂಬುವ ವ್ಯಕ್ತಿಗೆ ಮಾಡಿಕೊಟ್ಟಿದ್ರು ಅಂತ. ಅವ್ರ ಹೆಸರಿನಲ್ಲೇ ಇದಾವೆ ಅನ್ನೋದನ್ನ, ಅವ್ರ ಹೆಸರಿನಲ್ಲಿ ಇದ್ದದ್ದನ್ನೇ ಇಡಿ ಅಧಿಕಾರಿಗಳು ಏನು ಈಗ ಜಪ್ತಿಯನ್ನ ಮಾಡ್ಕೊಂಡು ಅದನ್ನ ಕೋರ್ಟಿಗೆ ಅಟ್ಯಾಚ್ ಮಾಡುವಂತದ್ದನ್ನ ಮಾಡಿದ್ದಾರೆ. ಹೀಗಾಗಿ ಅವ್ರ ಜೊತೆಗೆ ಮನೆ ಕೆಲಸ ಮಾಡ್ತಿದ್ದಂತ ಒಬ್ರು ರಮೇಶ್ ಅನ್ನೋರ ಹೆಸರಿನಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಹಣವನ್ನ ಅವ್ರ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟಿದ್ರು ಅಂತ ಹೇಳಿ, ಮತ್ತೆ ಕುಟುಂಬದವರಾದಂತ ಅವ್ರ ಅತ್ತೆ, ಮಾವ, ಬಾಮೈದ ಎಲ್ಲರ ಹೆಸರಲ್ಲೂ ಸಾಕಷ್ಟು ಸೈಟ್ಗಳನ್ನ ಕೊಟ್ಟಿದ್ರು ಅಂತ. ಪ್ರಮುಖವಾಗಿ ವಿಜಯನಗರದ 4ನೇ ಹಂತದ ಸೈಟ್ಗಳು ಏನಿದಾವೆ ಈ ಸೈಟ್ಗಳನ್ನ ಇವರು ಅಕ್ರಮವಾಗಿ ಕೊಟ್ಕೊಂತ ಬಂದಿದ್ರು ಇವರಿಗೆ ಬೇಕಾದವರಿಗೆ ಅನ್ನೋದು ಇವ್ರ ಮೇಲೆ ಇರುವಂತಹ ಆರೋಪಗಳು. ಪ್ರಕರಣದ ತನಿಖೆಯನ್ನ ಮಾಡ್ತಿರುವಂತ ಇಡಿ ಇವರನ್ನ ಯಾಕೆ ಬಂಧನ ಮಾಡಿದ್ವಿ ಮತ್ತೆ ಬಂಧನ ಮಾಡಿರೋದ ನಂತರದಲ್ಲಿ ಏನೆಲ್ಲ ಫೈಂಡ್ ಔಟ್ಸ್ ಗಳು ಆಗಿದಾವೆ ಅನ್ನೋದನ್ನ ನ್ಯಾಯಾಲಯಕ್ಕೆ ಕೊಟ್ಟಿರುವಂತ ಮಾಹಿತಿ ಇದು. ಪ್ರತಿಮಾ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕೇಸ್ ಬಗ್ಗೆ ಇನ್ನು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟು 50-50 ಅನುಪಾತದಲ್ಲಿ ಬಂದಿದ್ದಂಥದ್ದು 4539 ಸೈಟ್ಗಳು. ಅದರಲ್ಲಿ 14 ಮುಖ್ಯಮಂತ್ರಿಗಳು ಮನೆ ವಾಪಸ್ ಮಾಡಿರೋದನ್ನು ಬಿಟ್ಟರೆ ಇನ್ನು 4525 ಸೈಟ್ಗಳ ಬಗ್ಗೆ ನಡೀತಾ ಇದೆ. ಈಗ ಅದ್ರ ಹಿಂದೆ ನಟೇಶ್ ಅವ್ರದ್ದು ಇನ್ನೂ ಇದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಆಗಬೇಕು. ಪ್ರಾರಂಭಿಕ ಹಂತದಲ್ಲಿ ದಿನೇಶ್ ಕುಮಾರ್ ಹೆಚ್ಚು ಮಾಡಿದ್ರ ಕಾರಣಕ್ಕೆ ಈಗ ಒಳಗಾಗಿದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಮುಂದಿನ ದಿವಸದಲ್ಲೂ ಇದೆ. ನಾವು ಯಾವಾಗ ಒತ್ತಾಯ ಮಾಡ್ತಾ ಇದ್ವಿ ನಟೇಶ್ ಮತ್ತೆ ನಟೇಶ್ ಮೇಲೂ ಬರುವಂಥದ್ದಿದೆ. ಇನ್ ಮುಂದಕ್ಕೆ ಈ ತರದ ಮೈಸೂರು ನಗರದ ಮೂಡಾದ ಪೂರ್ಣ ತನಿಖೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರಾಧಿಕಾರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH